ಪದೇ ಪದೇ ನಾನು ಕುಮಾರಸ್ವಾಮಿ ಅವರನ್ನು ನಾವು ಏನಾಗ್ಬಿಟ್ಟಿದೆ, ನಾನು ಈಗ 2004ರಿಂದ ನೋಡ್ತಾ ಇದ್ದೀನಿ. ಯಾಕೋ ನನಗೆ ಅವರು ಜನಾರ್ದನ್ ರೆಡ್ಡಿ ಅವರ ಕೇಸಿಂದ ಹಿಡಿದು ನಂತರ ಹಲವಾರು ಸಂದರ್ಭಗಳಲ್ಲಿ ಅವರ ಹೇಳಿಕೆಗಳನ್ನು ನೀವು ಒಟ್ಟುಗೂಡಿಸ್ಬಿಟ್ರೆ ಬಹುಶಃ ನಾವು ಅವರು ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಗಳಿಗೆಯಲ್ಲಿ ಯಾರ್ಯಾರಿಗೆ ಏನೇನು ಹೇಳ್ತಾರೆ, ಏನೇನು ಜೋಬಿಯಿಂದ ತೆಗಿತಾರೆ, ಮತ್ತು ಒಳಗಿಟ್ಕೊಳ್ತಾರೆ, ಮತ್ತು ಈ ಪಾಕೆಟಿಂದ ಈ ಪಾಕೆಟ್ಗೆ ಇಡ್ತಾರೆ, ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಅವರ ಹೇಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಡುವಂಥದ್ದನ್ನು ಬಿಟ್ಬಿಟ್ಟಿದ್ವಿ. ಅಂಥ ಗಂಭೀರವಾಗಿ ತೆಗೆದುಕೊಡುವಂಥದ್ದಲ್ಲ. ಬಹುಶಃ ಅವರು ಗಾಂಭೀರ್ಯತೆಯನ್ನು ಈ ರಾಜ್ಯದಲ್ಲಿ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂಥವರು, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ, ಸ್ವಲ್ಪ ಗಾಂಭೀರ್ಯತೆಯನ್ನು ಕಾಪಾಡಿಕೊಂಡ್ರೆ ಅವರ ಘನತೆ ಗೌರವ ಹೆಚ್ಚಾಗ್ತದೆ ಅಂತ ನಾನು ಭಾವಿಸ್ತೇನೆ. ಬಜೆಟ್ ಆದಮೇಲೆ ಅದರ ನಾಯಕತ್ವ ಬದಲಾವಣೆ ನಾನು ನಿನ್ನೆನೂ ಮಾಧ್ಯಮಗಳಿಗೆ ಹೇಳಿದ್ದೀನಿ, ನಾವು ಹೈಕಮಾಂಡ್ ಅವರು ಇವತ್ತು ಅಂತಿಮ ಅವರು ತೀರ್ಮಾನ. ಹೈಕಮಾಂಡ್ ಏನು ಆದೇಶ ಕೊಡುತ್ತೆ ಅದಕ್ಕೆ ನಾವೆಲ್ಲರೂ ಬದ್ಧರು ಅಂತಕ್ಕಂಥ ಮಾತನ್ನು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ. ಅದರಿಂದ ನಾವ್ಯಾರು ಹೈಕಮಾಂಡ್ಗಿಂತ ದೊಡ್ಡವರಲ್ಲ. ಹೈಕಮಾಂಡ್ ಏನು ಆದೇಶ ಮಾಡುತ್ತೆ ಅದನ್ನು ಪಾಲನೆ ಮಾಡೋಂಥವ್ರು.